ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿ ತಡರಾತ್ರಿ ಸುಲಿಗೆಯಾಗಿದೆ. ರಸ್ತೆಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿಯನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿ ಮೊಬೈಲ್ ಅನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ರಾತ್ರಿ ಹೊತ್ತಿನಲ್ಲಿ ನಿರಾತಂಕವಾಗಿ ಮೊಬೈಲ್ನಲ್ಲಿ ಮಾತನಾಡ್ತಾ ಸಾಗುವಂಥವರಿಗೆ ಇದೊಂದು ಎಚ್ಚರಿಕೆಯ ಸಂದೇಶ. ಇಂಥ ಕಳ್ಳರು ಬರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ. ನೋಡ್ತಾ ಇದ್ದೀರಿ, ಇದು ಬೆಂಗಳೂರಿನ ಮಾರತ್ತಹಳ್ಳಿ. ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಎದುರುಗಡೆ ಬಂದಿರುವಂಥ ಮತ್ತೊಬ್ಬ ಕಳ್ಳ ಮೊಬೈಲ್ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಕೊಡೋದಿಲ್ಲ ಅಂತ ಹೇಳಿದ್ದಾನೆ. ಆದರೂ ಕೂಡ ಬಿಡದಂಥ ಆ ವ್ಯಕ್ತಿ ಅವನನ್ನು ಎಳೆದು ಹಲ್ಲೆ ಮಾಡಿ ಕೆಳಗೆ ಬೀಳಿಸಿ ಮೇಲೆ ಕುಳಿತುಕೊಂಡು ಮೊಬೈಲನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನ ನೋಡ್ತಾ ಇದ್ದೀರಿ. ರಾತ್ರಿ ಯಾವ ರೀತಿ ದರೋಡೆ ನಡೆಯುತ್ತೆ ಅಂತ ಹೇಳಿ. ದುಷ್ಕರ್ಮಿ ಕೇವಲ ಮೊಬೈಲ್ಗಾಗಿ ರಾತ್ರಿ 12 ಗಂಟೆ 1 ಗಂಟೆ ಸುಮಾರಿಗೆಲ್ಲ ಇದು ನಡೆದಿದ್ದು. ಬರೀ 10:15 ಮಾತ್ರ, ರಾತ್ರಿ 10:15 ಸಮಯದಲ್ಲಿ ನಡೆದಿರುವಂಥ ಘಟನೆ ಇದು. ನಾವು ಬೆಂಗಳೂರಿನಲ್ಲಿದ್ದೇವೆ. ಎಂಥ ಬೆಂಗಳೂರಿನಲ್ಲಿದ್ದೇವೆ? ಇಂಥ ಬೆಂಗಳೂರು. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುರಕ್ಷತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸರ ಭಯ ಇಲ್ಲ. ನೋಡಿ, ಅನೇಕ ಕಳ್ಳರನ್ನು ನಾವು ನೋಡಿದ್ದೇವೆ. ಚೈನ್ ಸ್ನ್ಯಾಚಿಂಗ್ ಮಾಡುವಂಥವ್ರು ಏನು ಮಾಡ್ತಾರೆ, ಬೈಕ್ನಲ್ಲಿ ಬರ್ತಾರೆ, ಟಕ್ ಅಂತ ಯಾವುದೋ ಹೆಣ್ಣುಮಗಳ ಸರವನ್ನು ಕದೀತಾರೆ, ಬೈಕ್ನಲ್ಲಿ ಪರಾರಿ ಆಗ್ತಾರೆ. ಇವನು ಹಾಗಲ್ಲ. ರಾಜಾರೋಷವಾಗಿ ಬಂದು ನಿಂತು ಅಡ್ಡಗಟ್ಟಿ ಅವನಿಗೆ ಬೆದರಿಕೆ ಹಾಕಿ ಹೊಡೆದು ಬಡಿದು ಒದ್ದು ಹೀಗೆ ಕೆಳಗೆ ಬೀಳಿಸಿ ಮೊಬೈಲನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ನಿಜಕ್ಕೂ ಅಲ್ಲಿರುವಂಥ ವ್ಯಕ್ತಿಗಳು ಬಂದ ನಂತರದಲ್ಲಿ ಅವನು ಓಡಿ ಹೋಗ್ತಾನೆ. ಅವನ ಹಿಂದೆ ಬೆನ್ನು ಹತ್ತಿ ಅವನನ್ನು ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಅವನು ಪರಾರಿಯಾಗಿದ್ದಾನೆ.